ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಕಾರ್ಯಕರ್ತರುಗಳೇ ಈ ರೀತಿಯ ರೋಡ್ಗಿಳಿದು ಈ ರೀತಿ ಮಾತನಾಡಿದ್ರೆ ಹೇಗೆ ಮುಂದೆ ಅಂತ ಜನ ಛೀಮಾರಿ ಆಗ್ತಾರೆ. ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನ, ಸ್ಥಳದಲ್ಲೇ ಧರಣಿ ಕುಳಿತ ಎಂಎಲ್ಸಿ ಸಿಟಿ ರವಿ. ನೋಡಿ, ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಿದ್ರು ಅಂತಂದ್ರೆ ಏನಿ ಡೆವಲಪ್ಮೆಂಟ್ ಬಗ್ಗೆ ಎರಡೂ ಕಾರ್ಯಕರ್ತರು ಕುಟ್ಕೊಂಡು ವಾದ ವಿವಾದಗಳನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಮೇಲೆ ಹಲ್ಲೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಂದ. ಹಾಗಾಗಿ ಸ್ಥಳದಲ್ಲೇ ಧರಣಿಯನ್ನ ಕುಳಿತ ಎಂಎಲ್ಸಿ ಸಿಟಿ ರವಿ. ಚಿಕ್ಕಮಗಳೂರಿನ ರಾಂಪುರದಲ್ಲಿ ಪರಿಸ್ಥಿತಿ ಉದ್ವಿಗ್ನಕ್ಕೆ ಏರ್ತಾ ಇದೆ. ಸದ್ಯ ಸಿಟಿ ರವಿ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಪಟ್ಟಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಇತ್ತ ಸ್ಥಳದಲ್ಲೇ ಈಗ ಧರಣಿಯನ್ನ ಕುಳಿತಿದ್ದಾರೆ ಸಿಟಿ ರವಿ. ನೋಡಿ, ಕಾರ್ಯಕರ್ತರು ಅಂತಂದಾಗ ಒಂದಷ್ಟು ಬುದ್ಧಿ ಇರಬೇಕು ತಲೆನಲ್ಲಿ. ಯಾವುದೇ ಡೆವಲಪ್ ಮಾಡಿದ್ರು ಎರಡೂ ಸರ್ಕಾರಗಳು ಒಂದೇ ಕಣ್ರಿ. ಆ ಸರ್ಕಾರ ಈ ಸರ್ಕಾರ ಅಂತ ನೀವೇ ಕಿತ್ತಾಡ್ಕೊಂಡು ಜನರಲ್ಲಿ ಇನ್ನೂ ಕೂಡ ಭಿನ್ನಾಭಿಪ್ರಾಯ ಅಥವಾ ಒಮ್ಮತ ಮೂಡದೇ ಇರುವಂತ ಕೆಲಸವನ್ನ ನೀವು ಬಿತ್ತುತ್ತಾ ಇದ್ದೀರಿ ಇವತ್ತು. ಅಂಥದ್ರಲ್ಲಿ ಏನೋ ಸಿಟಿ ರವಿ ಅವ್ರು ಬಂದಾಗ ನೀವು ಏನು ಕಾಂಗ್ರೆಸ್ ಕಾರ್ಯಕರ್ತರು ಒಂದಷ್ಟು ಏನೋ ಮಾತಾಡಿದ್ರಿ, ಅದೆಲ್ಲವೂ ಆಯ್ತು ಸರಿ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ಅವರ ಮೇಲೆ ಹಲ್ಲೆಯನ್ನ ಮಾಡೋಕೆ ಪ್ರಯತ್ನವನ್ನ ಪಟ್ಟಿರೋದು. ಹಾಗಾಗಿ ಏನೀಗ ಈ ರಾಂಪುರ ಚಿಕ್ಕಮಗಳೂರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಡೆವಲಪ್ಮೆಂಟ್ ನ ಹೈಡ್ರಾಮಾದಿಂದ ಈಗ ಸಿಟಿ ರವಿ ಅವರು ಅಲ್ಲೇ ಕೂತಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ. ಕೈ ಮಿಲಾಯಿಸಿದ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು. ರಸ್ತೆ ಕಾಮಗಾರಿ ವಿಚಾರಕ್ಕೆ ತಳ್ಳಾಟ, ನೂಕಾಟ, ಈ ಎಲ್ಲಾ ಹೈಡ್ರಾಮಾ. ಚಿಕ್ಕಮಗಳೂರಿನ ರಾಂಪುರದಲ್ಲಿ ಪರಿಸ್ಥಿತಿ ಉದ್ವಿಗ್ನಕ್ಕೆ ಏರ್ತಾ ಇದೆ. ಸಿಟಿ ರವಿ ಮೇಲೆ ಹಲ್ಲೆಗೆ ನಡೆಸಿದ್ದಾರೆ ಅನ್ನೋ ಆರೋಪದಲ್ಲಿ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ, ಪ್ರಯತ್ನಿಸ್ತಾ ಇದ್ದಾರೆ ಅಂತೇಳಿ ಆರೋಪ ಬಂದಿರೋ ಕಾರಣ ಜೊತೆಗೆ ರಸ್ತೆ ಕಾಮಗಾರಿ ವಿಚಾರಕ್ಕೆ ಈಗ ತಳ್ಳಾಟ ನೂಕಾಟ ನಡೀತಾ ಇರೋದ್ರಿಂದ ಚಿಕ್ಕಮಗಳೂರಿನ ರಾಂಪುರದಲ್ಲಿ ಪರಿಸ್ಥಿತಿ ಉದ್ವಿಗ್ನಕ್ಕೇರ್ತಾ ಇರೋದ್ರಿಂದ ಇತ್ತ ಸಿಟಿ ರವಿ ಬೆಂಬಲಿಗರು ಜೊತೆಗೆ ಸಿಟಿ ರವಿ ಅವರು ರಸ್ತೆಯಲ್ಲೇ ಕುಳಿತು ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ಘೋಷಣೆಯನ್ನ ಕೂಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ನೋಡಿ, ಚಿಕ್ಕಮಗಳೂರಿನಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಒಂದು ರಸ್ತೆ ವಿಚಾರಕ್ಕೆ ನಾವು ಮಾಡಿಸಿದ್ದು ನೀವೇನ್ ಮಾಡಿಸಿದಿರಾ, ನೀವೆಷ್ಟು ಮಾಡಿಸಿದಿರಾ ಅಂತ ಹೇಳಿ ಅದಾಗೆ ಮಾತುಕತೆ ಮುಂದುವರಿತಾ ಬೀದಿಯಲ್ಲೇ ಇಬ್ಬರೂ ಕಾರ್ಯಕರ್ತರುಗಳು, ಕಾಂಗ್ರೆಸ್ ಕಾರ್ಯಕರ್ತರುಗಳು ಬಿಜೆಪಿ ಕಾರ್ಯಕರ್ತರುಗಳು ಇಬ್ಬರೂ ಕೂಡ ರೋಡಿಗೆ ಇಳಿದು ಈಗ ಅಲ್ಲಿ ದಂಗಲನ್ನ ಸೃಷ್ಟಿ ಮಾಡ್ತಾ ಇರೋದು. ಅಂದ್ರೆ ಇಬ್ಬರು ಕಾರ್ಯಕರ್ತರುಗಳಿಗೂ ಬುದ್ಧಿ ಇಲ್ಲ. ನಾಯಕರುಗಳು ನಿಂತ್ಕೊಂಡು ಇದ್ರ ಮುಂದೆ ಹೇಳಕ್ ಹೋದ್ರೆ ಅವರ ಮಾತುಗಳನ್ನು ಕೇಳುವಂತ ಪರಿಸ್ಥಿತಿ ಕಾರ್ಯಕರ್ತರದಲ್ಲ. ಒಟ್ನಲ್ಲಿ ನಾವು ಮಾಡಿದ್ದು ನಾನು ಅನ್ನೋದು ಬಿಟ್ರೆ ಏನ್ ಮಾಡ್ತಾ ಇದ್ದೀವಿ, ನಾವು ಏನ್ ಮಾಡ್ಬೇಕು, ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಎಷ್ಟರ ಮಟ್ಟಿಗೆ ಕೊಡಬೇಕು ಅನ್ನೋದು ಯಾವ ಕಾರ್ಯಕರ್ತರಲ್ಲೂ ಮೂಡಿ ಬರ್ತಾ ಇಲ್ಲ. ಅದು ಮೂಡಿ ಬಂದಿದ್ರೆ ಈ ರೀತಿ ಜಗಳ ಆಡ್ತಾ ಇರಲಿಲ್ಲ, ಅಥವಾ ಈ ರೀತಿ ಹೈಡ್ರಾಮಾ ಬೀದಿಯಲ್ಲಿ ಆಡ್ತಾ ಇರಲಿಲ್ಲ. ಈಗ ಚಿಕ್ಕಮಗಳೂರಿನಲ್ಲಿ ಹೈಡ್ರಾಮಾ ನಡೀತಾ ಇರೋದ್ರಿಂದ ಇತ್ತ ಸಿಟಿ ರವಿ ಅವರು ಕೂಡ ಬಂದಾಗ ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡ್ತಾರೆ. ಆ ಕಾರ್ಯಕರ್ತರು ಮಾತನಾಡಿದಂತಹ ಮಾತಿಗೆ ಅದರ ಜೊತೆಗೆ ಸಿಟಿ ರವಿ ಅವರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾದಾಗ ಸಿಟಿ ರವಿ ಅವರು ಕೂತು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಎಂಎಲ್ಸಿ ಸಿಟಿ ರವಿ ವಿರುದ್ಧ ಗೋ ಬ್ಯಾಕ್ ಘೋಷಣೆ. ರಸ್ತೆ ಕಾಮಗಾರಿ ವೀಕ್ಷಣೆಗೆ ಬಂದಿದ್ದ ಎಂಎಲ್ಸಿ ಸಿಟಿ ರವಿ ಹಲ್ಲೆಯನ್ನ ನಡೆಸಿದ್ದಾರೆ ಅಂತೇಳಿ ಆರೋಪಿಸಿ ರಸ್ತೆಯಲ್ಲಿ ಕುಳಿತು ಧರಣಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದ ಸಿಟಿ ರವಿ ಸೇರಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೀತಾ ಇದೆ. ಈಗ ಅನುದಾನ ವಿಚಾರಕ್ಕೆ ಕೈ ಮತ್ತೆ ಕಮಲ ಕಾರ್ಯಕರ್ತರ ಈ ಒಂದು ಹೈಡ್ರಾಮಾ ಉದ್ವಿಗ್ನತೆ ಹೆಚ್ಚಾಗ್ತಾ ಇರೋದ್ರಿಂದ ರಸ್ತೆ ಕಾಮಗಾರಿ ವೀಕ್ಷಣೆಗೆ ಬಂದಿದ್ದಂತಹ ಎಂಎಲ್ಸಿ ಸಿಟಿ ರವಿ ಅವರು ಬಂದಾಗ ಈ ರೀತಿಯಾಗಿ ಏನು ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ಉದ್ವಿಗ್ನತೆ ಹೆಚ್ಚಾಗಿದೆ.
ನೋಡಿ, ಅನುದಾನ ವಿಚಾರಕ್ಕೆ ಈಗ ಹೈಡ್ರಾಮಾ ನಡೀತಾ ಇರೋದು ಬೀದಿಯಲ್ಲಿ ಅಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಒಂದು ಅನುದಾನದ ಮತ್ತೆ ಇಲ್ಲಿ ರೋಡು ಏನು ಮಾಡಿಸಿದ್ವಿ ಅದೇ ವಿಚಾರವಾಗಿ ಈಗ ಒಂದಷ್ಟು ಗಲಾಟೆಗಳು ನಡೀತಾ ಇರೋದು, ವಾಗ್ಯುದ್ಧ ನಡೀತಾ ಇರೋದು. ರಾಂಪುರ ಗ್ರಾಮದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರಿಂದ ಈಗ ತಳ್ಳಾಟ ನೂಕಾಟ ಜೋರಾಗ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾರ್ಪಟ್ಟಿದೆ. ಅಲ್ಲಿ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ನಿಯಂತ್ರಣ ತಪ್ಪಿಸೋದಕ್ಕೆ. ಹಾಗೆ ಸಿ.ಟಿ. ರವಿಯವರು ಬಂದಾಗ ಅವರ ವಿರುದ್ಧವಾಗಿ ಒಂದಷ್ಟು ಘೋಷಣೆಗಳನ್ನು ಕೂಗಿದ್ರು. ಜೊತೆಗೆ ಸಿ.ಟಿ. ರವಿಯವರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಮುಂದಾದರು ಕಾಂಗ್ರೆಸ್ ಕಾರ್ಯಕರ್ತರು. ರಸ್ತೆ ಕಾಮಗಾರಿ ವಿಚಾರಕ್ಕೆ ಕಿತ್ತಾಡ್ತಾ ಇದ್ದಾರೆ. ಹಾಗಾಗಿ ಸಿ.ಟಿ. ರವಿಯವರು ಮತ್ತೆ ಬಿಜೆಪಿ ಕಾರ್ಯಕರ್ತರುಗಳು ಅಲ್ಲೇ ನಡು ರಸ್ತೆಯಲ್ಲಿ ಧರಣಿ ಕೂತಿದ್ದಾರೆ. ಈ ರೀತಿಯಾಗಿ ಹಲ್ಲೆ ಮಾಡೋಕೆ ಬಂದರು, ಈ ರೀತಿಯಾಗಿ ದೂಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೇ ಅದೇ ರಸ್ತೆಯಲ್ಲೇ ಈಗ ಧರಣಿ ಮಾಡೋದಕ್ಕೆ ಸಿ.ಟಿ. ರವಿ ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೂತಿದ್ದಾರೆ.